ಮನೆಯಲ್ಲಿ ಈ 10 ವಸ್ತುಗಳಿದ್ದರೆ ಹೋದಲ್ಲೆಲ್ಲ ಹಣ ಸಿಗುತ್ತೆ. ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಸುಖ, ಸಂತೋಷ, ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ. ಇದರಲ್ಲಿ ಕೆಲವೊಂದು ವಸ್ತುಗಳು ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತದೆ. ಮನೆಯ ವಾಸ್ತು ದೋಷಗಳನ್ನು ನಿವಾರಿಸಿ ಸಂತೋಷ, ಶಾಂತಿ ಮತ್ತು ಸಂಪತ್ತನ್ನು ಕಾಪಾಡುವ ಅನೇಕ ಮಂಗಳಕರ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದೆನ್ನುವ ಉಲ್ಲೇಖವಿದೆ. ಅಂತಹ ಅನೇಕ ವಸ್ತುಗಳಲ್ಲಿ ಇಲ್ಲಿ ಕೇವಲ 10 ವಸ್ತುಗಳ ಕುರಿತು ಮಾತ್ರ ಹೇಳಲಾಗಿದೆ. ಅವುಗಳು ಏನಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಲಕ್ಷ್ಮೀ ಕುಬೇರ ಪ್ರತಿಮೆ. ಮನೆಯಲ್ಲಿ ನಾವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮತ್ತು ಸಂಪತ್ತಿನ ರಕ್ಷಕ ಮತ್ತು ಸಂಪತ್ತಿನ ದೇವನಾದ ಯಕ್ಷರಾಜ ಕುಬೇರ ದೇವನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಈ ಇಬ್ಬರು ದೇವರ ವಿಗ್ರಹಗಳನ್ನು ಇಡುವುದರಿಂದ ಸುಖ, ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ. 2. ಗಣೇಶನ ಪ್ರತಿಮೆ. ಗಣಪತಿಯನ್ನು ಅಡೆತಡೆಗಳ ನಿವಾರಕ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತವೆ. ಇದರಿಂದ ಸುಖ, ಶಾಂತಿ ಮತ್ತು ಸಂಪತ್ತಿನ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. 3. ಶಂಖ. ಶಂಖ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಶಂಖವು ಸೂರ್ಯ ಮತ್ತು ಚಂದ್ರರಂತೆ ದೈವಿಕ ರೂಪವಾಗಿದೆ. ಮಧ್ಯದಲ್ಲಿ ವರುಣ, ಹಿಂದೆ ಬ್ರಹ್ಮ ಮತ್ತು ಮುಂಭಾಗದಲ್ಲಿ ಗಂಗಾ ಮಾತೆಯು ಶಂಖದಲ್ಲಿ ನೆಲೆಸಿರುತ್ತಾಳೆ. ಇದು ಸರಸ್ವತಿ ನದಿಯ ವಾಸಸ್ಥಾನವಾಗಿದೆ. ಇದನ್ನು ಮನೆಯಲ್ಲಿಟ್ಟರೆ ಹಣದ ಕೊರತೆಯನ್ನು ತಪ್ಪಿಸಬಹುದು. 4. ಏಕಾಕ್ಷಿ ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಶ್ರೀ ಎಂದರೆ ಲಕ್ಷ್ಮಿ, ಫಲ ಎಂದರೆ ಒಂದೇ ತೆಂಗಿನಕಾಯಿ. ಇದನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಯಾವ ಮನೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿ ಇರುತ್ತದೆಯೋ ಅಂತಹ ಮನೆಯು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತದೆ. ಅಂತಹ ಮನೆಯ ಸದಸ್ಯರು ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಲು ಸಾಧ್ಯವಿಲ್ಲ. 5. ಕೊಳಲು. ವಾಸ್ತು ದೋಷಗಳನ್ನು ಕೊಳಲಿನ ಸಹಾಯದಿಂದ ತೆಗೆದುಹಾಕಲಾಗುತ್ತದೆ. ಅದೇ ಸಮಯದಲ್ಲಿ ಬಡತನವು ದೂರವಾಗುತ್ತದೆ ಹಾಗೂ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಮನೆಯ ಪೂರ್ವ, ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಕೊಳಲನ್ನು ಇಡಬೇಕು. ಕೊಳಲು ಬಿದಿರು ಅಥವಾ ಬೆಳ್ಳಿಯದಾಗಿದ್ದರೆ ಅದು ಅತ್ಯಂತ ಮಂಗಳಕರ. 6. ಕವಡೆಗಳು. ಹಳದಿ ಬಣ್ಣದ ಕವಡೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಬಿಳಿ ಕವಡೆಗಳನ್ನು ಕುಂಕುಮ ಅಥವಾ ಅರಿಶಿಣದ ದ್ರಾವಣದಲ್ಲಿ ನೆನೆಸಿ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. ಯಾವಾಗಲೂ ನಿಮ್ಮ ಜೇಬಿನಲ್ಲಿ 2 ಕವಡೆಗಳನ್ನು ಇಟ್ಟುಕೊಂಡಿರಿ. ಇದು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. 7. ಆನೆ. ವಿಷ್ಣು ಮತ್ತು ಲಕ್ಷ್ಮಿ ಆನೆಗಳನ್ನು ಪ್ರೀತಿಸುತ್ತಾರೆ. ಶಕ್ತಿ, ಸಮೃದ್ಧಿ ಮತ್ತು ಅಧಿಕಾರದ ಸಂಕೇತವಾದ ಆನೆಯನ್ನು ಗಣೇಶನ ರೂಪವೆಂದು ಪರಿಗಣಿಸಲಾಗಿದೆ. ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇರಿಸುವುದರಿಂದ ರಾಹು ಶಾಂತನಾಗಿರುತ್ತಾನೆ ಮತ್ತು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಜೊತೆಗೆ ಶಾಂತಿ ಹಾಗೂ ಸಂತೋಷ ಇರುತ್ತದೆ. 8. ಕಲಶ. ಕಲಶವನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಷ್ಟಾಭುಜಾಕೃತಿಯ ಕಲಶವನ್ನು ಮಾಡಿ ಅದರಲ್ಲಿ ನೀರು ತುಂಬಿ ತಾಮ್ರದ ನಾಣ್ಯವನ್ನು ಹಾಕಿ ಮಾವಿನ ಎಲೆಗಳನ್ನು ಸೇರಿಸಿ ಅದರ ಬಾಯಿಗೆ ತೆಂಗಿನಕಾಯಿಯನ್ನು ಇಟ್ಟು ಈಶಾನ್ಯ ಮೂಲೆಯಲ್ಲಿ ಸ್ಥಾಪಿಸಬೇಕು. ಕಲಶದ ಮೇಲೆ ಕುಂಕುಮ, ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಬೇಕು ಮತ್ತು ಅದರ ಕುತ್ತಿಗೆಗೆ ಮೌಲಿ ದಾರವನ್ನು ಕಟ್ಟಬೇಕು. 9. ತೋರಣ. ಮಾವಿನ ಅಥವಾ ಅರಳಿ ಎಳೆಯ ಮೃದುವಾದ ಎಲೆಗಳ ಹಾರವನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕು. ಈ ಎಲೆಗಳ ಸುವಾಸನೆಯಿಂದ ಆಕರ್ಷಿತವಾಗಿ ದೇವರುಗಳು ಮನೆಗೆ ಪ್ರವೇಶಿಸುತ್ತಾರೆ ಎಂಬುದನ್ನು ಹೇಳಲಾಗಿದೆ. ಈ ಎಲೆಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟುವುದರಿಂದ ಕುಟುಂಬದಲ್ಲಿ ಐಕ್ಯತೆ, ಶಾಂತಿ ನೆಲೆಸುವುದರ ಜೊತೆಗೆ ಸುಖ, ಸಮೃದ್ಧಿ ನೆಲೆಸುತ್ತದೆ.
10. ಅರಿಶಿಣದ ತುಂಡು. ಅರಿಶಿಣದ ತುಂಡುಗಳು ಗುರುಗ್ರಹದ ಆಶೀರ್ವಾದವನ್ನು ಕರುಣಿಸುತ್ತದೆ. ಅರಿಶಿಣದ ತುಂಡಿನ ಮೇಲೆ ಮೌಲಿ ದಾರವನ್ನು ಸುತ್ತಿ ಅದನ್ನು ಪೂಜಾ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. ಇದರಿಂದ ನೀವು ಶ್ರೀ ಹರಿವಿಷ್ಣುವಿನ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.